ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವೇ ಆಲ್ ಡೇ. ನಾನು ಶೈನಿ ಶ್ರೀಧರ್. ಇವತ್ತು ಕೇರಳ ಪುಟ್ಟು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಬೆಳಗ್ಗೆ ಮಾಡಿ ನೈಟ್ ಆದರೂ ಆ ಸಾಫ್ಟ್ನೆಸ್ ಹಂಗೆ ಇರುತ್ತೆ. ಇದೇ ಥರ ಒಂದು ಮೋಲ್ಡಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಬಾಯ್ಲ್ ಮಾಡಬೇಕು. ಅದರಲ್ಲಿ ನೀರು ಬಾಯ್ಲ್ ಆಗುವಾಗ ಈ ಥರ ಒಂದು ಶೇಪಲ್ಲಿ ಒಂದು ಮೋಲ್ಡ್ ಸಿಗುತ್ತೆ. ಇದು ಜಸ್ಟ್ ಹಿಂಗೆ ಸೆಟ್ಟು ಬರೋದು. ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಅದು ಲೇಯರ್ ಆಗಿ ಇದರಲ್ಲಿ ಫಿಲ್ ಮಾಡಿ ಹಾಗೆ ಸ್ಟೀಮ್ ಮಾಡೋದು. ಅದೆಲ್ಲ ನೋಡೋಣ ಹೇಗೆ ಅಂತ. ಅದು ಇಲ್ಲ ಅಂದರೆ ಈ ಥರ ಒಂದು ಶೇಪಲ್ಲೂ ಸಿಗತ್ತೆ, ಮಾಡ್ಬೋದು. ಹೀಗೆ ಇದರಲ್ಲಿ ಹಿಟ್ಟು ಫಿಲ್ ಮಾಡಿ ಹೀಗೆ ಇದ್ರ ಮೇಲಿಟ್ಟು ಸ್ಟೀಮ್ ಮಾಡ್ಬೋದು. ಇನ್ನು ಇದ್ರ ಮೇಲೇ ಇಡಬೇಕು ಅಂತೇನಿಲ್ಲ, ജസ്റ്റ് ഇത് കുക്കർ മേലിട്ടു അങ്ങനെ സ്റ്റീം ಮಾಡ್ಬೋದು. ഞാനിപ്പോൾ ഇവിടെ ഉള്ളവർക്ക് പുട്ട് അങ്ങനെ ഉണ്ടാക്കാൻ അറിയില്ലല്ലോ, അതുകൊണ്ട് കാണിക്കുകയാണ്. പിന്നെ അതല്ല, നിങ്ങളും തീർച്ചയായിട്ടും ഇങ്ങനെ ഒന്ന് പുട്ട് ഉണ്ടാക്കി നോക്കണം. തീർച്ചയായിട്ടും നിങ്ങൾക്കും ഇഷ്ടപ്പെടും. കാരണം പുട്ടുപൊടി അല്ലാതെ നമുക്ക് നോർമൽ ഏത് റൈസ് പൗഡർ ആണെങ്കിലും ഇത്ര സോഫ്റ്റായിട്ട് പുട്ട് രാവിലെ ഉണ്ടാക്കി രാത്രി ആയാലും അതേ സോഫ്റ്റ്നെസ് അങ്ങനെ തന്നെ ഉണ്ടാവും. പിന്നെ നമ്മളതിൽ വേറെ വെള്ളമൊന്നും ചേർക്കുന്നില്ല. നമുക്ക് നോർമൽ വേറെ ഏതെങ്കിലും പൗഡർ ആണെങ്കിൽ നമുക്കത് വഴിച്ചെടുക്കാൻ കുറച്ച് ബുദ്ധിമുട്ടാവും. ഇങ്ങനെയാണെങ്കിൽ നമുക്ക് ಈಸಿ ಆവും ചെയ്യും. ಇವಾಗ ನೋಡಿ, ಅದು ಕೋಕೋನಟ್ ಶೆಲ್ಲು ಅದ್ರ ಮೇಲೆ ಇಟ್ಟು ಕುಕ್ಕರ್ ಮೇಲೆ ಇಟ್ಟು ಹಾಗೆ ಸ್ಟೀಮ್ ಮಾಡ್ಬೋದು. ಇಲ್ಲಾಂದರೆ ಕೋಕೋನಟ್ ಶೆಲ್ಲಲ್ಲಿ ಫಿಲ್ ಮಾಡಿ ಹೀಗೆ ಈ ಥರ ಇಟ್ಟು ಅದೇ ಸ್ಟೀಮ್ ಮಾಡಿದ್ರೆ ಅದೇ ಶೇಪಲ್ಲಿ ಹಾಗೆ ಬರುತ್ತೆ. ಇನ್ನು ಕೋಕೋನಟ್ ಶೆಲ್ ಬೇಡ ಅಂದರೆ ಈ ಥರ ಗ್ಲಾಸಲ್ಲಿ ಏನಾದರೂ ಫಿಲ್ ಮಾಡಿ ಹಾಗೆ ಇಟ್ಟರು ಸ್ಟೀಮ್ ಮಾಡ್ಬೋದು. ಇಲ್ಲಾಂದರೆ ಇದೇ ಇಡ್ಲಿ ತಟ್ಟಲ್ಲಿ ಹಾಕ್ಕೊಂಡು ಹಾಗೆ ಸ್ಟೀಮ್ ಮಾಡ್ಬೋದು. ಅದೇ ಶೇಪಲ್ಲಿ ಬರುತ್ತೆ ಅಷ್ಟೇ. ಹಾಗೆ ಸ್ಟೀಮ್ ಮಾಡಿದ್ರೆ ಹಾಗೆ ಬರುತ್ತೆ. ಯಾವುದು ಶೇಪು ಅದು ನಾವು ಫಿಲ್ ಮಾಡಿ ಇಡೋ ಥರ ಇರುತ್ತೆ ಶೇಪು ಬರೋದು. ಇನ್ನು ಗ್ಲಾಸಲ್ಲಿ ಹಾಕಿ ಜಸ್ಟ್ ಪ್ರೆಸ್ ಮಾಡಿ ಅದರಲ್ಲಿ ಡಿಮೋಲ್ಡ್ ಮಾಡಿ ಹಾಗೆ ಸ್ಟೀಮ್ ಮಾಡ್ಬೋದು. ಇವಾಗ ನಾನು ಅದಕ್ಕೆ ಒಂದು ಹಿಟ್ಟು ರೆಡಿ ಮಾಡಬೇಕು. ನಾರ್ಮಲಿ ನೀರು ಹಾಕ್ಕೊಂಡು ಅಕ್ಕಿ ಹಿಟ್ಟು ಕಲಿಸೋದು, ಬಟ್ ಅದಕ್ಕೆ ಪುಟ್ಟು ಪೌಡರ್ ಅಂತ ಸಪ್ರೇಟ್ ಸಿಗುತ್ತೆ. ಇದಾದರೆ ನಾರ್ಮಲಿ ಯಾವುದಾದ್ರೂ ಅಕ್ಕಿ ಹಿಟ್ಟಲ್ಲಿ ಮಾಡ್ಬೋದು. ಯಾವ ಪ್ಯಾಕೆಟ್ ಆದರೂ ಪರವಾಗಿಲ್ಲ, ನೈಸಾಗಿರುತ್ತೆ ಪೌಡರ್ ನಾರ್ಮಲಿ ಪ್ಯಾಕೆಟ್ ಬರೋದು. ಹಾಗಾಗಿ ಅದು ಕಲಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಡೈರೆಕ್ಟು. ಪುಟ್ಟು ಪೌಡ್ರ್ ಆದರೆ ಜಸ್ಟ್ ಕಲ್ಸೋಕ್ಕೆ ಈಸಿ ಆಗುತ್ತೆ. ಬಟ್ ಇದು ನೀವು ಹಳ್ಳಿಲೆಲ್ಲ ಜಾಸ್ತಿ ಪುಟ್ಟು ಪೌಡ್ರ್ ಅಂತ ಸಿಗಲ್ಲ. ಇಲ್ಲೆಲ್ಲ ಸೂಪರ್ ಮಾರ್ಕೆಟಲ್ಲೆಲ್ಲ ಸ್ವಲ್ಪ ಸಿಗ್ಬೋದು, ಬಟ್ ಎಲ್ಲ ಕಡೆ ಇರೋರಿಗೂ ಮಾಡೋಕ್ಕಾಗಬೇಕಲ್ಲ, ಹಾಗಾಗಿ ಈ ಥರ ತೋರಿಸ್ತಾ ಇರೋದು. ರೈಸು ಬಾಯ್ಲ್ ಮಾಡಿರೋ ರೈಸು ಒಂದು 3 ಗ್ಲಾಸಷ್ಟು ಹಾಕಿದ್ದೀನಿ ನಾನು. ಅದಕ್ಕೆ 1.5 to 2 ಗ್ಲಾಸಷ್ಟು ಅಕ್ಕಿ ಹಿಟ್ಟು. ಜಸ್ಟ್ ಅದು ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಕೊಳ್ಳಿ. ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟ್ ಹಾಕ್ಕೊಳ್ಳಿ. ಹಾಗೆ ಇಟ್ಟು ಅದು ಒಂದು ಜಾರಲ್ಲಿ ಹಾಕಿ ಜಸ್ಟ್ ಅದು ವಿಪ್ ಅಂತ ಇದು ಬರುತ್ತಲ್ಲ, ಈ ಥರ ಲೆಫ್ಟ್ ಸೈಡಿಗೆ 1-2 ಸರಿ ಇದು ಮಾಡಿದ್ರೆ ಸಾಕು. ಇವಾಗ ನೋಡಿ, ಕಲಸಿಟ್ಟಿರೋ ಥರ ಆಗಿದೆ. ಪುಟ್ ಪೌಡರ್ ಹೆಂಗೆ ಕಲಸಿದ್ರೆ ಹೆಂಗಿರುತ್ತೋ ಹಾಗೆ ಬರುತ್ತೆ. ಇವಾಗ ಈ ಪಾತ್ರಕ್ಕೆ ನೀರು ಹಾಕ್ಕೊಂಡು ಬಾಯ್ಲ್ ಮಾಡೋಣ. ಬಾಯ್ಲ್ ಆಗೋಷ್ಟೊತ್ತಿಗೆ ಇದು ಮೋಲ್ಡಿಗೆ ಫಿಲ್ ಮಾಡೋಣ. ಇವಾಗ ಕೋಕೋನಟ್ ತುರಿನೂ ಎತ್ತಿಟ್ಟಿದೆ. ಇದು ಒಂದು ಲೇಯರ್ ಥರ ಮಾಡಿದ್ರೆ ಅದು ಶೇಪ್ ಚಿಕ್ಕದಾಗಿ ಪೀಸಾಗಿ ಸಿಗುತ್ತೆ. ಇವಾಗ ಲೇಯರ್ ಆಗಿ ಹಾಗೆ ಫಿಲ್ ಮಾಡೋಣ. ಸ್ವಲ್ಪ ಕೋಕೋನಟ್ ಮಿಕ್ಸ್ ಮಾಡೋಣ ಫಸ್ಟು. ಅದಕ್ಕೆ ಹಾಗೆ ಹಿಟ್ಟು ಸ್ವಲ್ಪ ಹಾಕ್ಕೊಂಡು ಇನ್ನು ಅದ್ರ ಮೇಲೆ ಸ್ವಲ್ಪ ಕೋಕೋನಟ್ ತುರಿ ಹಾಗೆ ಫಿಲ್ ಮಾಡೋಣ. ಅದ್ರ ಮೇಲೆ ಮತ್ತೆ ತಿರ್ಗಾ ರೈಸ್ ಪೌಡರು, ತಿರ್ಗಾ ಕೋಕೋನಟ್ ತುರಿ, ಹಾಗೆ ಲೇಯರ್ ಆಗಿ ಮಾಡಿದ್ರೆ ನಿಮಗೆ ಎಷ್ಟು ಪೀಸಾಗಿ ಬರಬೇಕೋ ಅಷ್ಟು ಇದು ಮಾಡಬೇಕು. ನಾನು ಇದು 3 ಪೀಸಾಗಿ ಬರುತ್ತೆ ಹೀಗೆ ಮಾಡಿದ್ರೆ. ಇನ್ನೂ ಚಿಕ್ಕದಾಗಿ ಬೇಕು ಅಂದರೆ 4 ಲೇಯರ್ ಥರ ಮಾಡಿದ್ರೆ ಹಾಗೆ 4 ಪೀಸ್ ಬರುತ್ತೆ. ಇದು ಜಸ್ಟ್ ಅದ್ರ ಮೇಲೆ ಇಟ್ಟು ಸ್ಟೀಮ್ ಮಾಡೋದು. ನಿಮಗೆ ಈ ವಿಡಿಯೋವನ್ನು ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿ. ನೀವು ಇನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ, ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡಿ, ಅದು ಫಿಲ್ ಮಾಡಿ ಆಯಿತು. ಅದು ಜಸ್ಟ್ ಕ್ಲೋಸ್ ಮಾಡೋಣ. ಹಾಗೆ
ಅದು ಪಾತ್ರದಲ್ಲಿ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀವಲ್ಲ, ಅದು ನೀರು ಬಾಯ್ಲ್ ಆಗ್ತಾ ಇರುತ್ತೆ. ಅದ್ರ ಮೇಲೆ ಇಟ್ಟು ಸ್ಟೀಮ್ ಮಾಡೋಣ. ಒಂದು 5 ನಿಮಿಷ ಸ್ಟೀಮ್ ಬಂದರೂ 5 ನಿಮಿಷ ಹಾಗೆ ಇಡಬೇಕು. ಅದಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗಬೇಕು ಅಂದರೆ 10 ನಿಮಿಷ ಕರೆಕ್ಟಾಗಿ ಬಾಯ್ಲ್ ಮಾಡಿದ್ರೆ ಬರುತ್ತೆ. ಸ್ಟೀಮ್ ಶುರು ಆದರೂ ಒಂದು 5 ನಿಮಿಷ ಹಾಗೆ ಇಟ್ಟರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ನೋಡಿ ಇವಾಗ ಸ್ಟೀಮ್ ಬರ್ತಾಯಿದೆ. 5 ನಿಮಿಷ ಹಾಗೆ ಇಡಬೇಕು, ಆವಾಗ ಕರೆಕ್ಟಾಗಿ ಬರುತ್ತೆ. ನೀವು ಶೇಪಲ್ಲೇ ಇಲ್ಲ, ಇದು ಮೋಲ್ಡಲ್ಲೇ ಇಲ್ಲ ಅಂದರೂ ಒಂದು ಪಾತ್ರಕ್ಕೆ ನೀರು ಹಾಕ್ಕೊಂಡು ಬಾಯ್ಲ್ ಮಾಡಿ ಅದ್ರ ಮೇಲೆ ಒಂದು ಬಟ್ಟೆ ಕೆಟ್ಬಿಟ್ಟು ಹಿಟ್ಟು ಅದ್ರ ಮೇಲೆ ಇಟ್ಟು ಸ್ಟೀಮ್ ಮಾಡ್ಬೋದು. ಶೇಪ್ ಸಿಗಲ್ಲ, ಪುಟ್ಟು ಹಂಗೆ ಉದುರಾಗಿ ಸಿಗತ್ತೆ. ಬಾಯ್ಲ್ ಆಗತ್ತಲ್ಲ, ಹಾಗಾಗಿ ಅದು ಶೇಪ್ ಸಿಗಲ್ಲ ಅಷ್ಟೇ. ಇವಾಗ ಅದು ಡಿಮೋಲ್ಡ್ ಮಾಡೋಣ. ಹೀಗೆ ಒಂದು ಸ್ಟಿಕ್ಕಲ್ಲಿ ಇದು ಪ್ರೆಸ್ ಮಾಡಿದ್ರೆ ಹಾಗೆ ಔಟ್ಸೈಡ್ ಬರುತ್ತೆ. ಇವಾಗ ನೋಡಿ 3 ಲೇಯರಾಗಿ ನಾನು ಈ ಥರ ಮಾಡಿರೋದು, ಹಾಗೆ 3 ಲೇಯರ್ ಹಾಗೆ ಸಿಕ್ಕಿದೆ. ನಿಮಗೆ ಇದ್ರ ಜೊತೆ ನೀವು ಕಡಲೆ ಸಾರು ಹಾಕ್ಕೊಂಡು ತಿನ್ಬೋದು. ಪುಟ್ಟುಗಡಲೆ ಅಂದರೆ ಹಾಗೆ ತಿನ್ನೋದು. ಅದ್ರ ಜೊತೆ ಪಾಪಡ್ ತಿನ್ಬೋದು, ಇಲ್ಲಾಂದರೆ ಬನಾನಾ ಹಾಕ್ಕೊಂಡು ತಿನ್ಬೋದು, ಚಿಕನ್ ಸಾರು ಜೊತೆ ತಿನ್ಬೋದು, ಹೆಂಗಾದರೂ ಮಾಡ್ಬೋದು. ನಿಮಗೆ ಇದು ಕಡಲೆ ಸಾರದು ಲಿಂಕು ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ, ಮತ್ತು ಇನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ, ನೋಡಿಕೊಂಡು ಮಾಡ್ಬೋದು ಹೇಗೆ ಅಂತ. ಇದ್ರ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅದು. ಇವಾಗ ನೋಡಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. നിങ്ങളും ഇതേപോലെ ഒന്ന് പുട്ടുണ്ടാക്കി നോക്കണം. നിങ്ങൾക്ക് ഇഷ്ടാവും ഏത് പൗഡറിലും ഉണ്ടാക്കാം. താങ്ക് യു.